ಹಲೋ ಟ್ರೈನೀಸ್, ಇವತ್ತು ನಾವು ಪೋರ್ಟಬಲ್ ಪವರ್ ಸರ್ಕ್ಯುಲರ್ ಸಾನ ಯೂಸ್ ಮತ್ತು ಪ್ರಾಕ್ಟೀಸ್ ಮಾಡೋದು ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್ ಅಂದರೆ ಈ ಸೆಷನ್ ನಂತರ ನಾವು ಕಲಿಯೋಣ ಸರ್ಕ್ಯುಲರ್ ಸಾನ ಸೆಟ್ ಮಾಡೋದು, ಪವರ್ ಪೋರ್ಟಬಲ್ ಸರ್ಕ್ಯುಲರ್ ಸಾ ಜೊತೆ ಸಾಯಿಂಗ್ ಆಪರೇಷನ್ ಪರ್ಫಾರ್ಮ್ ಮಾಡೋದು. ಬನ್ನಿ ಆರಂಭಿಸೋಣ. ಮೊದಲಿಗೆ ನಾವು ಈ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಮೊದಲು ಪೋರ್ಟಬಲ್ ಪವರ್ ಸರ್ಕ್ಯುಲರ್ ಸಾದಾ ಪ್ಲಗ್ ಮತ್ತು ತುದಿಗಳು ಸರಿಯಾಗಿದೆಯೇ ಎಂದು ಖಾತ್ರಿ ಮಾಡಿಕೊಳ್ಳಿ. ಆನ್ ಆಫ್ ಸ್ವಿಚ್ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಎಂದು ನೋಡಿ. ಚಿಕ್ಕ ತುಂಡುಗಳನ್ನು ಕತ್ತರಿಸುವುದನ್ನು ಕಡಿಮೆ ಮಾಡಿ. ಕೂದಲನ್ನು ಉದ್ದವಾಗಿ ಬಿಟ್ಟುಕೊಳ್ಳಬೇಡಿ ಹಾಗೂ ಧೂಳಿಗೆ ಮಾಸ್ಕ್ ಉಪಯೋಗಿಸಿ. ನೇರವಾದ ತುದಿಗೆ ಎದುರಾಗಿ ಸರ್ಕ್ಯುಲರ್ ಸಾ ಉಪಯೋಗಿಸಿ. ಕತ್ತರಿಸುವಾಗ ಪೋರ್ಟಬಲ್ ಪವರ್ ಸರ್ಕ್ಯುಲರ್ ಸಾ ಉಪಯೋಗಿಸದಿದ್ದಲ್ಲಿ ಅದನ್ನು ಮುಂದಕ್ಕೆ ಮಾತ್ರ ಚಲಿಸಿ. ಈಗ ಕೆಲಸದ ಕ್ರಮವನ್ನು ನೋಡೋಣ. ಫೋಲ್ಡಿಂಗ್ ರೂಲ್ ಉಪಯೋಗಿಸಿಕೊಂಡು ಮರದ ಅಳತೆ ಪರೀಕ್ಷಿಸಿಕೊಳ್ಳಿ. ಟ್ರೈ ಸ್ಕ್ವೇರ್ ಮತ್ತು ಮಾರ್ಕಿಂಗ್ ಗೇಜ್ ಉಪಯೋಗಿಸಿಕೊಂಡು ವಿನ್ಯಾಸಕ್ಕೆ ತಕ್ಕಂತೆ ಗುರುತು ಮಾಡಿ. 75 ಮಿಲಿಮೀಟರ್ ಅಂತರ ಇರುವಂತೆ ಮರದ ತುಂಡಿನ ಮೇಲೆ 3 ಸಮಾನಾಂತರ ಗೆರೆಯನ್ನು ಹಾಕಿಕೊಳ್ಳಿ. ಅಗಲವನ್ನು ಫೋಲ್ಡಿಂಗ್ ರೂಲ್, ಮಾರ್ಕಿಂಗ್ ಗೇಜ್ ಪೆನ್ಸಿಲ್ ಉಪಯೋಗಿಸಿಕೊಂಡು ಗುರುತಿಸಿಕೊಳ್ಳಿ. ಮರವನ್ನು ಬೆಂಚ್ ಮೇಲೆ ಇರಿಸಿ. ಆರ್ಬರ್ ಇರುವ ಜಾಗದಲ್ಲಿ ಪೋರ್ಟಬಲ್ ಪವರ್ ಸರ್ಕ್ಯುಲರ್ ಸಾ ಬ್ಲೇಡನ್ನು ಕೂರಿಸಿ. ಕೆಲಸಕ್ಕೆ ತಕ್ಕಂತೆ ಆಳವನ್ನು ನಿಗದಿ ಮಾಡಿಕೊಳ್ಳಿ. ನೇರವಾದ ತುದಿಯನ್ನು ತುಂಡಿಗೆ ಸಮಾನಾಂತರವಾಗಿ ಮಾಡಿ ಬಲ ಇಟ್ಟುಕೊಳ್ಳಿ. ಕತ್ತರಿಸುವ ರೀತಿಗೆ ತಕ್ಕ ಹಾಗೆ ಮರವನ್ನು ಅಗಲವಾಗಿ ಟೇಬಲ್ ಮೇಲೆ ಇಟ್ಟುಕೊಳ್ಳಬೇಕು. ಯಂತ್ರವನ್ನು ಆನ್ ಮಾಡಿ. ಸಮನಾದ ಒತ್ತಡ ಕೊಡುತ್ತಾ ಕತ್ತರಿಸಲು ಪ್ರಾರಂಭಿಸಿ. ಗುರುತು ಹಾಕಿರುವ ಗೆರೆಯಂತೆಯೇ ಸರಿಯಾಗಿ ಕತ್ತರಿಸಿ. ಇದೇ ಕ್ರಿಯೆಯನ್ನು ಉಳಿದ ಎಲ್ಲಾ ಗೆರೆಗಳ ಮೇಲೂ ಕೂಡ ಮಾಡಿ. ಈಗ ಕೌಶಲ್ಯದ ಕ್ರಮಕ್ಕೆ ಬರೋಣ. ಕೆಲಸಕ್ಕೆ ತಕ್ಕಂತೆ ಬ್ಲೇಡ್ ಆಯ್ಕೆ ಮಾಡಿಕೊಳ್ಳಿ. ಇದು ಬಹಳ ಮುಖ್ಯ. ಸರಿಯಾದ ಆರ್ಬರ್ ಅಳತೆ ಮತ್ತು ರಂಧ್ರವನ್ನು ಆಯ್ಕೆ ಮಾಡಿಕೊಳ್ಳಿ. ಆರ್ಬರ್ ಮೇಲೆ ಬ್ಲೇಡ್ ಇಟ್ಟು ಅದರ ನಟ್ಟನ್ನು ಒಂದು ಸ್ಪ್ಯಾನರಿಂದ ಬಿಗಿ ಮಾಡಿ. ಟೇಬಲ್ ಮೇಲೆ ಇಟ್ಟು ಕತ್ತರಿಸುವುದನ್ನು ಬಿಗಿ ಮಾಡಿ. ಕತ್ತರಿಸುವ ಜಾಗವನ್ನು ಲಾಕ್ ಮಾಡಿ ಇಟ್ಟುಕೊಳ್ಳಿ. ಎಲ್ಲ ಅಡ್ಜಸ್ಟ್ಮೆಂಟ್ ಅನ್ನು ಪರೀಕ್ಷೆ ಮಾಡಿಕೊಳ್ಳಿ. ಯಾವಾಗಲೂ ಸುರಕ್ಷತಾ ಕನ್ನಡಕ ಹಾಕಿಕೊಳ್ಳಿ. ಹರಿತವಾದ ಬ್ಲೇಡನ್ನೇ ಉಪಯೋಗಿಸಿ. ಅದಕ್ಕೆ ಸರಿಯಾದ ರಂಧ್ರ ಮತ್ತು ಅಳತೆ ಇರಬೇಕು. ಕೆಲಸವನ್ನು ಆರಂಭ ಮಾಡಿ. ಉದ್ದೇಶ: ಇದು ಕಾರ್ಯ ಮಾಡಲು ಸಹಾಯವಾಗುತ್ತದೆ. ಸೂಚನೆ: ದುಂಡಗಿರುವ ದಿಮ್ಮಿಯನ್ನು ಕತ್ತರಿಸಬಾರದು. ಕತ್ತರಿಸುವ ವಿಧಾನ: ಕತ್ತರಿಸುವ ಯಂತ್ರಕ್ಕೆ ವಿರುದ್ಧವಾಗಿ ಮರವನ್ನು ಇಡಿ. ಒಂದು ವ್ಯರ್ಥವಾದ ತುಂಡನ್ನು ಕೊಟ್ಟು ಗರಗಸವನ್ನು ಪರೀಕ್ಷೆ ಮಾಡಿ. ಮರವನ್ನು ತಳ್ಳುತ್ತಾ ಗುರುತು ಮಾಡಿರುವ ಗೆರೆಯ ಮೇಲೆಯೇ ಯಂತ್ರವನ್ನು ಚಲಿಸಿ. ಕೆಲಸ ಮುಗಿಯುವವರೆಗೂ ಈ ಪ್ರಕ್ರಿಯೆಯನ್ನು ಮುಂದುವರೆಸಿ. ನಿಮಗೆ ಕ್ಲಿಕ್ಕಿಂಗ್ ಶಬ್ದ ಕೇಳಿಸಿದರೆ ಸ್ವಿಚ್ ಆಫ್ ಮಾಡಿಕೊಳ್ಳಿ. ಇಷ್ಟೇ, ಸಾಯಿಂಗ್ ಆಪರೇಷನ್ ಇಲ್ಲಿಗೆ ಮುಗಿದಿದೆ. ಪೋರ್ಟಬಲ್ ಪವರ್ ಸರ್ಕ್ಯುಲರ್ ಸಾನ ಪ್ಲಗ್, ಲೆಡ್, ಸ್ವಿಚ್ ಚೆಕ್ ಮಾಡಿ ಸೇಫ್ಟಿ ಎನ್ಶೋರ್ ಮಾಡೋದು. ಸ್ಮಾಲ್ ಪೀಸಸ್ ಕಟಿಂಗ್ ಅವಾಯ್ಡ್ ಮಾಡಿ. ಲೂಸ್ ಕ್ಲೋದಿಂಗ್ನ ಸೆಕ್ಯೂರ್ ಮಾಡಿ. ಡಸ್ಟ್ ಮಾಸ್ಕ್ ಹಾಕೊಳ್ಳಿ. ಸಾನ ಸ್ಟ್ರೇಟ್ ಎಡ್ಜ್ನಲ್ಲಿ ಅಲೈನ್ ಮಾಡಿ. ಅದನ್ನು ಮುಂದೆ ಮಾತ್ರ ಮೂವ್ ಮಾಡಿ. ಜಾಬ್ ಸೀಕ್ವೆನ್ಸ್ನಲ್ಲಿ ಮೆಷರ್ ವುಡ್, ಮಾರ್ಕ್ ಪ್ಯಾರಲಲ್ ಲೈನ್ಸ್, ಸೆಟ್ ದ ಬ್ಲೇಡ್ ಡೆಪ್ತ್, ಮಾರ್ಕ್ಡ್ ಲೈನ್ಸ್ನಲ್ಲಿ ಕಟ್ ಮಾಡೋದು. ನೀವು ಈ ವಿಡಿಯೋ ನೋಡಿ ಎಲ್ಲ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ.
ಪುನಃ ಭೇಟಿಯಾಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.